ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲಾರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ಮನೇಲಿ ಸುಲಭವಾಗಿ ಕೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡ್ ಬರೋಣ. ನೋಡಿ, ಮೊದಲಿಗೆ ಒಂದು ಕುಕ್ಕರ್ನ ಕಾಯೋದಕ್ಕೆ ಇಟ್ಕೋಬೇಕು. ಇದಕ್ಕೆ ಈ ತರ ಬಿಸಿ ಪಾತ್ರೆ ಇಟ್ಕೊಳ್ಳೋಂತ ಸ್ಟ್ಯಾಂಡ್ ಇರ್ತಲ್ವಾ, ಆ ಸ್ಟ್ಯಾಂಡ್ ನ ಇಟ್ಕೋಬೇಕು. ಇದಕ್ಕೆ ಬೇಕಿದ್ರೆ ಬೇರೆ ಬಟ್ಲು ಏನಾದ್ರು ಇದ್ರೆ ಅದನ್ನ ಕೂಡ ಇಟ್ಕೋಬಹುದು, ಅಥವಾ ಉಪ್ಪು ಹಾಕೋಬಹುದು ಅದ್ರಲ್ಲಿ. ಇವಾಗ ಇದನ್ನ ಮುಚ್ಚಿ ಕಾಯೋದಕ್ಕೆ ಇಟ್ಕೊಂತೀನಿ. ನೋಡಿ, ನೋಡ್ತಿರ್ಬೋದು ನೀವು. ನಾನು ಇದಕ್ಕೆ ರಿಂಗ್ ಮತ್ತೆ ವಿಷಲ್ ಕೂಡ ಹಾಕೊಳೋದಿಲ್ಲ, ಹಾಗೆ ಮಾಡ್ತಿದ್ದೀನಿ. ಹಾಗೆ ಇಟ್ಬೇಕು ಇದನ್ನ. ನೋಡಿ, ಇದನ್ನ ಮುಚ್ಚಿ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಇಟ್ಕೊಂತೀನಿ. ಸಣ್ಣ ಉರಿಯಲ್ಲಿ ಇದನ್ನ ಕಾಯೋದಕ್ಕೆ ಇಡ್ತೀನಿ 10 ನಿಮಿಷ. ಇವಾಗ ಕೇಕಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಬಟ್ಲು ಸಕ್ಕರೆ ಹಾಕೋಬೇಕು. ನೋಡಿ, ಮೊದಲು ಒಂದು ಬಟ್ಲು ಸಕ್ಕರೆ ಹಾಕೊಂಡು ಇದನ್ನ ರುಬ್ಕೊಂಡ್ ಬರ್ತೀನಿ. ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು, ಅಂದ್ರೆ ಅರ್ಥ ಆಗುತ್ತೆ. ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ನೋಡಿ, ಇವಾಗ ಇದನ್ನ ಸಕ್ಕರೆನ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ, ಇಷ್ಟು ಸಣ್ಣ ಇದ್ರೆ ಸಾಕು. ನೋಡ್ತಿರ್ಬೋದು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು. ನೋಡಿ, ನಾ ಎರಡು ಬಟ್ಲು ಮೈದಾ ಹಿಟ್ಟು ಹಾಕೊಂತಿದ್ದೀನಿ. ನೀವು 1 ಬಟ್ಲು ಮೈದಾ ಹಿಟ್ಟು ಹಾಕೊಂಡ್ರೆ ಅರ್ಧ ಬಟ್ಲು ಸಕ್ಕರೆ ಹಾಕೊಳ್ಳಿ. ನಾ ಎರಡು ಬಟ್ಲು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ, ಅದಕ್ಕೆ 1 ಬಟ್ಲು ಸಕ್ಕರೆ ಹಾಕೊಂಡಿದ್ದೀನಿ. ಜಾಸ್ತಿ ಸಿಹಿ ಇದ್ರೆ ಅಷ್ಟೊಂದು ಕೇಕ್ ಚೆನ್ನಾಗಿರೋದಿಲ್ಲ, ಅದಕ್ಕೆ ನೀವು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕೊಳ್ಳಿ. ಇವಾಗ ನೋಡಿ, ಅರ್ಧ ಬಟ್ಲಿಗಿಂತ ಕಡಿಮೆ ಅಷ್ಟು ಮೊಸರು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ 1 ಬಟ್ಲು ಅಷ್ಟು ಹಾಲು ಹಾಕೋಬೇಕು. ನೀವು ಒಮ್ಮೆಗೆ ಜಾಸ್ತಿ ಹಾಲು ಹಾಕೋಬೇಡಿ, ನೋಡ್ಕೊಂಡು ಹಾಲು ಹಾಕೊಳ್ಳಿ. ಹಾಗೆ ಏನಾದ್ರು ಮಿಶ್ರಣ ಏನಾದ್ರು ಗಟ್ಟಿ ಆತಂದ್ರೆ ಮತ್ತೆ ಬೇಕಿದ್ರೆ ಮತ್ತೆ ಹಾಕೋಬಹುದು ಹಾಲನ್ನ. ಇದಕ್ಕೆ ಸರಿ ಆಗತ್ತೆ, ಅದಕ್ಕೆ ನಾವು 1 ಬಟ್ಲು ಹಾಕೊಂಡಿದೀನಿ. ಇನ್ನು ಅಕಸ್ಮಾತ್ ಏನಾದ್ರು ತುಂಬಾ ಗಟ್ಟಿ ಆತಂದ್ರೆ ಮತ್ತೆ ಬೇಕಿದ್ರೆ ಮತ್ತೆ ಹಾಕೋದಕ್ಕೆ ಬರುತ್ತೆ ಹಾಲು. ಇವ್ ನಂತರ ಈ ಸ್ಪೂನ್ ಇಲ್ಲ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಿದೀನಿ. ನೀವು ಬೇಕಿದ್ರೆ ಮೊಟ್ಟೆ ಕೂಡ ಹಾಕೋಬಹುದು ಇವಾಗ್ಲೇನೆ. ನಾ ಮೊಟ್ಟೆ ಹಾಕೊಳೋದಿಲ್ಲ, ಅದಕ್ಕೆ ಇವಾಗ ಲೇಸ್ ಆಗಿ ಮಾಡ್ಕೊಂತಿದೀನಿ. ನೋಡಿ, ಸ್ವಲ್ಪ ಒಂದೇ ಚಿಟಿಗೆ ಅಷ್ಟು ಉಪ್ಪು ಹಾಕೊಂತಿದೀನಿ. ಇದಕ್ಕೆ ಚೆನ್ನಾಗಿರುತ್ತೆ. ಯಾರು ಆಲ್ಮೋಸ್ಟ್ ಅಲ್ಲಿ ಹಾಕೊಂಡಿಲ್ಲ, ನಾ ಸ್ವಲ್ಪ ಹಾಕೊಂಡಿದೀನಿ. ಇದನ್ನ ರುಬ್ಕೊಂಡ್ ಬರ್ತೀನಿ ಇವಾಗ. ನೋಡಿ, ಇದನ್ನೆಲ್ಲ ರುಬ್ಕೊಂಡ್ ಬಂದಿದ್ದೀನಿ. ನೋಡಿ, ಬ್ಯಾಟ್ರಿ ಎಷ್ಟಿದೆ ನೋಡಿ, ಇಷ್ಟು ಗಟ್ಟಿ ಆಗಿದ್ರೆ ಸಾಕು. ಒಂಥರ ದೋಸೆ ಮಿಶ್ರಣ ಇದ್ದ ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ತುಂಬಾ ನೀರಾಗಿದ್ರೆ ಚೆನ್ನಾಗಿರೋದಿಲ್ಲ, ಮತ್ತೆ ತುಂಬಾ ಗಟ್ಟಿ ಆಗಿದ್ರು ಚೆನ್ನಾಗಿರೋದಿಲ್ಲ. ಈ ಹದಕ್ಕಿದ್ರೆ ಸಾಕು. ಇದಕ್ಕೆ ಇನ್ನೊಂದಿಷ್ಟು ಸಾಮಗ್ರಿ ಹಾಕೊಂತೀನಿ. ನೋಡಿ, 1 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂತಿದೀನಿ. ನಾ 2 ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಲ್ವ, ಅದಕ್ಕೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿದೀನಿ. ಅದ್ರ ಮಧ್ಯೆ ಏನಾದ್ರು ಗಂಟು ಅವೇನಿದ್ರೆ ಈ ತರ ಸ್ವಲ್ಪ ಬ್ರಷ್ ಮಾಡಿ ಹಾಕೊಂಡ್ರೆ ಗಂಟು ಏನಾದ್ರು ಹೊಡೆಯುತ್ತೆ ಅದು. ಅದಕ್ಕೆ ಸ್ವಲ್ಪ ಬ್ರಷ್ ಮಾಡಿ ಹಾಕೊಂಡಿದ್ದೀನಿ. ಮತ್ತೆ 2 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂತಿದ್ದೀನಿ ನಾನು. ನೀವು 1 ಬಟ್ಲು ಏನಾದ್ರು ಮೈದಾ ಹಿಟ್ಟು ತಗೊಂಡಿದ್ರೆ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಳ್ಳಿ. ಮತ್ತೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೋಬಹುದು. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. ನಂತರ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೊಂತಿದೀನಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕೊಂತಿದೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಒಂದು ಏಲಕ್ಕಿನಾದ್ರೂ ಕುಟ್ಟಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನ ಹಾಕೋಬಹುದು ನೀವು. ನೋಡಿ, ಇವಾಗ ಇದಕ್ಕೆ ಹಾಕೊಂಡಿದೀನಿ ಇಷ್ಟು ವೆನಿಲಾ, ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಇವಾಗ ಇದನ್ನ ರುಬ್ಕೊಂಡ್ ಬರ್ತೀನಿ. ಅದು ರುಬ್ಬಕ್ಕಿಂತ ಮುಂಚೆ ಇದಕ್ಕೆ ಕೇಕ್ ಹಾಕೋದಕ್ಕೆ ಒಂದು ಬಟ್ಲು ತಗೊಂಡಿದ್ದೀನಿ ನಾನು. ನೋಡಿ, ಈ ತರ ಕುಕ್ಕರ್ಗೆ ಅಡಿಗೆ ಮಾಡ್ತಿದ್ವಲ್ಲ, ಬೇಳೆ ಅನ್ನ ಮಾಡ್ಕೊಳಂತದ್ದು, ಆ ಬಟ್ಲು ತಗೊಂಡಿದ್ದೀನಿ ನಾನು. ಇದನ್ನ ನೀವು ಕೇಕ್ ಮಾಡೋಂತ ಪಾತ್ರೆ ಇದ್ರೆ ಅದನ್ನ ಕೂಡ ತಗೋಬಹುದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆನ. ಈ ಬಟ್ಲಿಗೆಲ್ಲ ಫುಲ್ ಹಚ್ಬೇಕು ಇದನ್ನ. ನೋಡಿ, ಈ ತರ ಇದಕ್ಕೆ ಎಣ್ಣೆ ಎಲ್ಲ ಹಚ್ಬೇಕು ಇದಕ್ಕೆ, ಅಂದ್ರೆ ಅಂಟ್ಕೊಳೋದಿಲ್ಲ ಕೇಕ್. ನಂತರ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂತಿದ್ದೀನಿ, ಮೈದಾ ಹಿಟ್ಟು ಹಾಕೊಂಡು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಂತಿದ್ದೀನಿ ನಿಧಾನಕ್ಕೆ. ಈ ತರ ನೋಡಿ, ಹೀಗೆ ಇದನ್ನ ಮಾಡ್ಕೊ. ಕೈಯಲ್ಲೇ ಮಾಡಿದ್ರೆ ಅಷ್ಟೊಂದು ಇದಾಗೋದಿಲ್ಲ. ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಹಾಕೋಬಹುದು.
ಬಟರ್ ಪೇಪರ್ ಹಾಕೊಂಡು ಕೂಡ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು. ನೋಡಿ ನೋಡಿ ಹೇಗೆ ಎಲ್ಲ ಕಡೆ ಹಿಟ್ಟು ಸ್ಪ್ರೆಡ್ ಆಗಿದೆ. ಇದನ್ನ ಇದೇ ಥರನ ಇದನ್ನೆಲ್ಲ ಮಾಡ್ಕೊಂಡ್ರೆ ಕೇಕ್ ಅಂಟ್ಕೊಳೋದಿಲ್ಲ, ನೀಟಾಗಿ ಬಿಟ್ಬಿಡುತ್ತೆ. ಅಂದರೆ ನೋಡಿ ಇವಾಗ ಇಷ್ಟು ಹಾಕ್ಕೊಂಡಿದ್ದೀನಿ. ಆವಾಗಲೇ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಅದನ್ನ ರುಬ್ಕೊಂಡ್ ಬಂದಿದ್ದೀನಿ. ಸೋಡಾ ಪುಡಿ ಮತ್ತು ಬೇಕಿಂಗ್ ಸೋಡಾವನ್ನೆಲ್ಲ ಹಾಕ್ಕೊಂಡಿಂದ ಜಾಸ್ತಿ ಹೊತ್ತು ಇದನ್ನ ಬಿಡಬಾರ್ದು, ಬೇಗನೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಇದನ್ನೆಲ್ಲ ರುಬ್ಬಿದ್ದಿಲ್ಲ, ಇದನ್ನ ಮಿಶ್ರಣನೆಲ್ಲ ನೀಟಾಗಿ ಈ ಹದಕ್ಕಿದೆ ನೋಡಿ. ಇಷ್ಟು ಗಟ್ಟಿ ಆಗಿದ್ರೆ ಸಾಕು. ಇದನ್ನೆಲ್ಲನ ಇದಕ್ಕೆ ಹಾಕ್ಕೋಬೇಕು. ನೋಡಿ ಇವೆಲ್ಲನೂ ಹಾಕ್ಕೊಂಡಿದ್ದೀನಿ ಈ ಮಿಶ್ರಣ. ನೋಡಿ ಎಲ್ಲ ಆಗಿದೆ. ಮತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಮತ್ತೆ ಹಾಕ್ಕೋಬಾರ್ದು. ಆ ಮಿಕ್ಸಿ ಜಾರಲ್ಲಿ ಇದ್ದಿದ್ದನ್ನ ಕೈಯಲ್ಲೇನೆ ಬೆಳೆದು ಹಾಕ್ಕೊಂಬಿಡಿ. ನೀವು ಮತ್ತೇನು ಅದಕ್ಕೆ ನೀರು ಹಾಕಿ ಇದಕ್ಕೆ ಹಾಕ್ಕೋಬೇಡಿ. ಮತ್ತೆ ಅಳತೆ ಎಲ್ಲ ತಪ್ಪಂದ್ರೆ ಕೇಕ್ ಎಲ್ಲ ಕೆಟ್ಟಬಿಡುತ್ತೆ. ಈ ಥರ ಪ್ರೆಶ್ ಮಾಡಿದನ್ನ ನೋಡಿ, ಬಬಲ್ಸ್ ಏನಾದ್ರು ಇದ್ರೆ ಅದು ಒಡೆಯುತ್ತೆ. ಈ ಥರ ಜೋರಾಗಿ ಸ್ವಲ್ಪ ಪ್ರೆಶ್ ಮಾಡ್ಬೇಕು. ಈ ಥರ ಟ್ಯಾಪ್ ಮಾಡಿದ್ರೆ ಬಬಲ್ಸ್ ಏನಾದ್ರು ಇದ್ರೆ ಅದು ಒಡೆಯುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಟೂಟಿ ಫ್ರೂಟಿ ಇರ್ತಲ್ವಾ, ಅದನ್ನ ಕೂಡ ಹಾಕ್ಕೋಬಹುದು. ನಾ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ. ನೋಡಿ ಈ ಥರ ಎಲ್ಲ ಏನಾದ್ರು ಡಿಸೈನ್ ಆಗಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ತಿಂತಾರೆ. ನೀವು ಕಲರ್ ಆಗಿ ಏನಾದ್ರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೂಟಿ ಫ್ರೂಟಿ ಆದ್ರೂ ಹಾಕ್ಕೋಬಹುದು, ಡ್ರೈ ಫ್ರೂಟ್ಸ್ ಆದ್ರೂ ಹಾಕ್ಕೋಬಹುದು. ನೋಡಿ ನಾವೇ ಮನೆಯಲ್ಲಿ ಮಾಡಿಕೊಂಡು ಬೇಕರಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾವೇ ಕೈಯಲ್ಲೇ ಮಾಡಿದಂಥ ಒಂದು ಖುಷಿ ಇರುತ್ತೆ. ನೋಡಿ ಸುಲಭವಾಗಿ ನಾವೇ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಎಲ್ಲ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಕುಕ್ಕರನ್ನು 10 ನಿಮಿಷ ಕಾಯೋದಕ್ಕೆ ಇಟ್ಕೊಂಡಿದ್ವಲ್ವ ಸಣ್ಣ ಉರಿಯಲ್ಲಿ, ಇವಾಗ ಕಾದಿದೆ. ಇದು ಕೇಕ್ ರೆಡಿ ಮಾಡ್ಕೊಂಡಿದ್ವಿ ಅಂತ ಅದನ್ನ ಇದಕ್ಕೆ ಹಾಕ್ಕೋಬೇಕು. ನೋಡಿ ಅದನ್ನ ನಿಧಾನಕ್ಕೆ, ಕುಕ್ಕರ್ ಕಾದಿರುತ್ತೆ, ನೀವು ಹುಷಾರಾಗಿ ನಿಧಾನಕ್ಕೆ ಒಂದು ಕ್ಲಿಪ್ ಸಹಾಯದಿಂದ ನೀವು ಇಟ್ಕೊಂಡ್ಬಿಡ್ರಿ. ನೋಡಿ ಮತ್ತೆ ಬಿಸಿ ಇರುತ್ತೆ ಪಾತ್ರೆ, ನೋಡ್ಕೊಂಡು ಇಟ್ಕೊಳ್ಳಿ. ನೋಡಿ ಇದನ್ನ ಹುಷಾರಾಗಿ ಒಂದು ಕ್ಲಿಪ್ ಸಹಾಯದಿಂದ ಆದಷ್ಟು ನೀವು ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ ಕಾದಿರುತ್ತೆ. ನೋಡಿ ನಾನು ರಿಂಗ್ ಹಾಕ್ಕೊಳೋದಿಲ್ಲ, ರಿಂಗ್ ಹಾಕ್ಕೊಳ್ಳಾರ್ದೇನೆ ಹಾಗೆ ಇಡ್ಬೇಕು. ಇದನ್ನ 40 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ವಿಷಲ್ ಕೂಡ ಹಾಕ್ಕೋಬಾರ್ದು. 40 ನಿಮಿಷ ನೀವು ಬೇಯಿಸ್ಕೊಳ್ಳಿ. ಇದನ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಫುಲ್ ಅಂದ್ರೆ ಫುಲ್ ಸಣ್ಣ ಉರಿಯಲ್ಲೇ ಇದನ್ನ ಬೇಯಿಸ್ಕೋಬೇಕು. ನೋಡಿ 40 ನಿಮಿಷ ಆಗಿದೆ. ನೋಡೋಣ, ಓಪನ್ ಮಾಡ್ತೀನಿ. ನೋಡಿ ವಾವ್, ಸೂಪರ್ ಆಗಿದೆ. ಕೇಕ್ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಒಂದು ಚಾಕು ಸಹಾಯ ಮಾಡ್ಕೊಂಡಿದ್ರೆ ಮಾಡ್ಕೋಬಹುದು, ಅಥವಾ ಒಂದು ಈ ತರ ಕಡ್ಡಿಯಲ್ಲೇ ನೋಡ್ಕೋಬಹುದು. ನೋಡಿ ಈ ತರ ಪ್ರೆಶ್ ಮಾಡಿ ಅದ್ರಲ್ಲಿ ಕೇಕ್ ಒಳಗೆ ಚುಚ್ಕೊಂಡು ನೋಡ್ಬೇಕು. ಈ ತರ ಅಂಟ್ಕೊಂತಂದ್ರೆ ಇನ್ನು ಬೆಂದಿಲ್ಲ ಅಂತ ಅರ್ಥ, ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ. ನೋಡಿ ಅಂಟ್ಕೊಂತ ಇಲ್ಲ. ನೋಡಿ ಅಕಸ್ಮಾತ್ ಏನಾದ್ರು ಅಂಟ್ಕೊಂಡ್ರೆ ಇನ್ನೊಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿ ಬೇಯಿಸ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಇನ್ನು ಅವಾಗ ಸ್ವಲ್ಪ ಹೊತ್ತಿಗೆ ಮೇಲ್ಗಡೆ ಬಂದ್ಬಿಟ್ಟಿದೆ ನೋಡಿ ಕೇಕ್. ಆದಷ್ಟು ನೀವು ದೊಡ್ಡ ಪಾತ್ರೆ ತಗೊಂಡು ಹಾಕ್ಕೊಳ್ಳಿ. ನೋಡಿ ಕ್ಲಿಪ್ ಇಲ್ಲಿ ಇದನ್ನ ಸಹಾಯದ ನಾನು ಬೇರೆ ತಕ್ಕೊಂತೀನಿ. ನೋಡಿ ಸೂಪರ್ ಆಗಿದೆ. ನೋಡಿ ಚೆನ್ನಾಗಾಗಿದೆ, ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ತಣ್ಣಗಾಗಿಂದಾಗ ಒಂದು ಬೇರೆ ಪಾತ್ರೆಗೆ ಹಾಕ್ಕೋಬೇಕು. ಇದನ್ನ ಫಸ್ಟ್ ಚಾಕುಲೆ ಸುತ್ತು ಕಡೆನು ಬಿಡಿಸ್ಕೋಬೇಕು. ನೋಡಿ ಅಂಟ್ಕೊಂಡಿಲ್ಲ, ನಾವು ಹಿಟ್ಟು ಹಾಕೊಂಡಿರ್ತೀವಲ್ವ, ಅಷ್ಟೊಂದು ಜಾಸ್ತಿ ಏನು ಅಂಟ್ಕೊಂಡಿರೋದಿಲ್ಲ. ನೋಡಿ ನಿಧಾನಕ್ಕೆ ಇದನ್ನ ಈ ಥರ ಬಿಡಿಸ್ಕೊಂಡ್ಬಿಟ್ರೆ ಅಷ್ಟು ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಒಂದು ಪ್ಲೇಟ್ನ ಇದಕ್ಕೆ ಊಟ ಮಾಡಿ ಹಾಕ್ಕೋಬೇಕು. ಊಟ ಮಾಡಿ ಇದನ್ನ ಹಾಕ್ಕೊಂತಿದ್ದೀನಿ. ಬಿಸಿ ಇದೆ, ತುಂಬ ಬಿಸಿ ಇದೆ. ನೀವು ತಣ್ಣಗಾಗಿಂದಾಗ ಇದನ್ನ ಹಾಕ್ಕೊಳ್ಳಿ. ನೋಡಿ ತುಂಬ ಬಿಸಿ ಇದೆ. ಇದನ್ನ ಈ ಥರ ಊಟ ಮಾಡಿ ಹಾಕ್ಕೊಂಡು ಈ ಥರ ಪ್ರೆಶ್ ಮಾಡಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ ಒಂದು ಕ್ಲಿಪ್ ಸೈಜ್ ತುಂಬ ಬಿಸಿ ಇದೆ ಅಲ್ವಾ, ಅದಕ್ಕೆ ನಾನು ಇದರಲ್ಲೇ ಹಾಕ್ಕೊಂತಿದ್ದೀನಿ. ನನ್ನ ಮಗ ಕೇಳ್ತಾ ಇಲ್ಲ ಕೇಕ್ ಬೇಕಂತೆ,
ಅದಕ್ಕೆ ನಾನು ಬಿಸಿ ಇದ್ದಾಗ್ಲೇನ ತೆಗಿತಾ ಇದ್ದೀನಿ. ತುಂಬಾ ಬಿಸಿ ಇದೆ ನೋಡಿ. ಈ ತರ ಬಟ್ಟೆಲೇ ನಾನು ತೆಗೆದಿದ್ದೀನಿ. ನೀವು ತಣ್ಣಗಾಗಿಂದಾಗ ಓಪನ್ ಮಾಡ್ಕೊಳ್ಳಿ. ನನ್ ಮಗ ಬೇಕಂತ ಕೇಕು, ಅದಕ್ಕೆ ನಾನು ಬಟ್ಟೆ ಸಹಾಯದಿಂದ ತೆಗೆದಿದ್ದೀನಿ ನೋಡಿ. ಒಳಗಡೆ ನೋಡಿ ಮೇಲ್ಗಡೆ ಎಲ್ಲ ಹಿಂದಿನ ಭಾಗ ಇದು ಚೆನ್ನಾಗಿ ಬಂದಿದೆ. ಇದು ಕೇಕ್ ಅಷ್ಟೊಂದು ಬಿಸಿ ಇಲ್ಲ, ಆದ್ರೆ ಪಾತ್ರೆ ತುಂಬಾ ಬಿಸಿ ಇತ್ತು ನೋಡಿ. ವಾವ್, ಸೂಪರ್ ಆಗಿದೆ ಅಲ್ವಾ. ಅದಕ್ಕೆ ಬೇಕಂದ್ರೆ ಇನ್ನು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳೋಣ. ನೀವು ಯಾವ್ದಾದ್ರು ಚೆರಿ ಅಥವಾ ಒಂದ್ ಚಾಕ್ಲೇಟ್ನ, ಡೈರಿ ಮಿಲ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡೋದಕ್ಕೆ ಹಾಕೋಬಹುದು. ಈ ತರ ಜೇಮ್ಸ್ ಕೂಡ ಹಾಕೊಂಡು ಡೆಕೋರೇಷನ್ ಮಾಡ್ಕೊಂಡು ತಿನ್ಬೋದು ನೋಡಿ. ಸೂಪರ್ ಆಗಿದೆ. ಮನೆಯಲ್ಲಿ ಇಂಥದ್ದು ಈ ತರ ಮಾಡ್ಕೊಂಡು ತಿಂದ್ರೆ ನಾವೇ ಮಾಡ್ಕೊಂಡಿರ್ತೀವಲ್ವಾ, ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂದ್ರೆ ಕೇಕ್ ಇದಾಗುತ್ತೆ ನೋಡಿ. ಎಷ್ಟು ಸೂಪರ್ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತ್ ಆಗಿದೆ ನೋಡಿ. ಎಷ್ಟು ಸ್ಮೂತ್ ಆಗಿ ಅಂದ್ರೆ ಅಷ್ಟು ಸ್ಮೂತ್ ಆಗಿ ಬಂದಿದೆ ಕೇಕ್. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಸ್ಪಾಂಜಿ ಆಗಿ ಚೆನ್ನಾಗಿದೆ ನೋಡಿ. ಒಳಗಡೆನೂ ಕೂಡ ಚೆನ್ನಾಗಿ ಬಂದಿರುತ್ತೆ ಇದು. ಮತ್ತೆ ಗೂಡಾಗಿ ಚೆನ್ನಾಗಿದೆ ನೋಡಿ. ಸೂಪರ್ ಆಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಸೂಪರ್ ಆಗಿದೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ನಮಸ್ಕಾರ.